ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಒಳ್ಳೆಯ ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ ಅಂಥವರಿಗೆ ಒಂದು ಬೆಸ್ಟ್ ಆ್ಯಂಡ್ ಸೂಟೇಬಲ್ ಆಗಿರುವಂತಹ ನ್ಯಾಷನಲ್ ಹೈವೇ ನಿಯರಲ್ಲೇ ಇರುವಂತಹ ಒಂದು ಸೂಪರ್ ಆಗಿರುವಂತಹ ಪ್ರಾಪರ್ಟಿಯನ್ನು ತೋರಿಸ್ತಾ ಇದ್ದೇವೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ನ್ಯಾಷನಲ್ ಹೈವೇ ಕುಂದಾಪುರ ಟು ಉಡುಪಿ ರೋಡ್ ಆಗಿರ್ತದೆ. ಸೊ ಇದರ ಪಕ್ಕದಲ್ಲೇ ಇವತ್ತು ನಾವು ತೋರಿಸ್ತಾ ಇರುವಂತಹ ಜಾಗ ಕೂಡ ಇದ್ದು, ಈ ಒಂದು ಜಾಗ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಹತ್ತಿರದಲ್ಲೇ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿರುವಂತಹ ಸ್ಪಾಟ್ ಇದಾಗಿದ್ದು, ಈ ಒಂದು ಪ್ರಾಪರ್ಟಿ ಒಂದು ಒಳ್ಳೆಯ ಲೊಕೇಶನಲ್ಲೇ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗಿ ಎಲ್ಲ ರೀತಿಯ ಅನುಕೂಲಗಳು ಇರುವಂತಹ ಹಾಗೆ ರಸ್ತೆಗೆ ಸಮೀಪ ಇರುವಂತಹ ಒಳ್ಳೆಯ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ತಿಳಿಸಿ ಅಂತ ಕೇಳ್ತಾ ಇದ್ರಿ. ಸೊ ಈ ಒಂದು ಜಾಗ ಏನಿದೆ ಇದು ಮೇನ್ ರೋಡಿಂದ ತುಂಬಾನೇ ಹತ್ತಿರ ಇರುವಂತಹ ಪ್ರಾಪರ್ಟಿ ಕೂಡ ಆಗಿರ್ತದೆ. ಈ ಒಂದು ಜಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ಮೇನ್ ರೋಡ್ ಪಕ್ಕದಲ್ಲೇನೆ ನಮಗೆ ಶ್ರೀಲಕ್ಷ್ಮಿ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೆ ಅದ್ವೈತ್ JCB ಕೂಡ ಇರ್ತದೆ. ಸೊ ಈ ಒಂದು ಮೇನ್ ರೋಡಿಂದ ಡೈರೆಕ್ಟ್ ಆಗಿ ಬಂದರೆ ಈ ರೋಡ್ ಪಕ್ಕದಲ್ಲೇ ನಮಗೆ ಮಾರಾಟಕ್ಕೆ ಲಭ್ಯ ಇರುವಂತಹ ಈ ಒಂದು ಜಾಗ ಕಾಣಿಸ್ತದೆ. ಸೊ ನೋಡ್ತಾ ಇರಬಹುದು ವೀಕ್ಷಕರೇ, ಈ ಒಂದು ಜಾಗ ಏನಿದೆ ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಎನ್ವೈರನ್ಮೆಂಟ್ ಅಲ್ಲಿ ಇರುವಂತಹ ಪ್ರಾಪರ್ಟಿ ಆಗಿರ್ತದೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಜಾಗದ ಎರಡು ಕಡೆಯಲ್ಲಿಯೂ ಕೂಡ ನಿಮಗೆ ಒಳ್ಳೆಯ ರೋಡ್ ಫೆಸಿಲಿಟಿ ಇರ್ತದೆ. ಹಾಗೆಯೇ ಒಂದು ಕಡೆ ನಿಮಗೆ ಪಂಚಾಯತ್ ರೋಡ್ ಫೆಸಿಲಿಟಿ ಇದ್ದರೆ ಮತ್ತೊಂದು ಕಡೆ ಪ್ರೈವೇಟ್ ರೋಡ್ ಕೂಡ ಇರ್ತದೆ. ಓಕೆ, ನೆಕ್ಸ್ಟ್ ಈ ಒಂದು ಜಾಗದ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ 32 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 13,920 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ. ಆ್ಯಂಡ್ ಈ ಒಂದು ಜಾಗ ಫುಲ್ಲಿ ಕನ್ವರ್ಟೆಡ್ ಲ್ಯಾಂಡ್ ಪ್ರಾಪರ್ಟಿ ಆಗಿದ್ದು 911 ಡಾಕ್ಯುಮೆಂಟ್ಸ್ ಜೊತೆಗೆ ನಕ್ಷೆ ಕೂಡ ರೆಡಿ ಇದ್ದು ರೆಡಿ ಟು ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಇದಾಗಿರ್ತದೆ. ಹಾಗೆಯೇ ಈ ಜಾಗದ ಪಕ್ಕದಲ್ಲಿ ವಾರಾಹಿ ನೀರಿನ ಕಾಲುವೆ ಕೂಡ ಹಾದು ಹೋಗುತ್ತದೆ. ಆ್ಯಂಡ್ ಸಪೋಸ್ ನೀವೇನಾದರೂ ಈ ಒಂದು ಜಾಗವನ್ನು ಪರ್ಚೇಸ್ ಮಾಡಿ ಇಲ್ಲಿ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಂತಂದರೆ ವಾಟರ್ ಸೋರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂದರೆ ನೀವೇನಾದರೂ ಈ ಒಂದು ಜಾಗದಲ್ಲಿ ಹೊಸ ಮನೆ ನಿರ್ಮಾಣ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ನೀರಿಗೆ ಸಂಬಂಧಪಟ್ಟಂತೆ ಬಾವಿಯನ್ನು ನೀವು ಮಾಡಿಸುವುದಾದರೆ ಇಲ್ಲಿ ನೀರಿನ ಮಟ್ಟ ಕೂಡ ನಿಮಗೆ ಒಳ್ಳೆಯ ರೀತಿಯಲ್ಲಿ ದೊರೆಯುತ್ತದೆ ಅಂತೇಳಿ ಈಗಾಗಲೇ ದೃಢೀಕರಿಸಲಾಗಿದೆ. ಈ ಜಾಗ ಕುಂದಾಪುರ ಟು ಉಡುಪಿ ನಿಯರಲ್ಲೇ ಇರುವಂತಹ ಒಂದು ಒಳ್ಳೆಯ ಪ್ರಾಪರ್ಟಿ ಆಗಿದ್ದು, ಸಪೋಸ್ ನೀವೇನಾದರೂ ಈ ಒಂದು ಲೊಕ್ಯಾಲಿಟಿಯಲ್ಲಿ ಒಳ್ಳೆಯ ಪ್ರಾಪರ್ಟಿಯನ್ನು ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ಜಾಗ ನಿಮಗೆ ಸೂಕ್ತ ಆಗಿರುತ್ತೆ. ಈ ಜಾಗದ ಪಕ್ಕದಲ್ಲೇ ಮಾರಾಟಕ್ಕೆ ಇರುವಂತಹ ಬೇರೆ ಪ್ರಾಪರ್ಟಿಯ ಬೆಲೆಗೆ ಕಂಪೇರ್ ಮಾಡಿದರೆ ಈ ಜಾಗದ ಬೆಲೆ ತುಂಬಾ ಕಡಿಮೆ ಇರ್ತದೆ. ಸೊ ಬಜೆಟ್ ವೈಸಲ್ಲಿ ನಾವು ನೋಡೋದಾದರೂ ಕಂಪೇರ್ ಟು ಅದರ್ ಪ್ರಾಪರ್ಟಿ ಈ ಪ್ರಾಪರ್ಟಿಯ ಪ್ರೈಸ್ ಕೂಡ ವರ್ತ್ ಇದೆ ಅಂತ ಹೇಳ್ಬಹುದಾಗಿದೆ. ಆ್ಯಂಡ್ ಯಾರೆಲ್ಲ ಸಿಟಿ ಹತ್ತಿರದಲ್ಲಿ ಹಳ್ಳಿ ಶೈಲಿ ಅಂತಿರುವ ಜಾಗವನ್ನು ಖರೀದಿ ಮಾಡಿ ಅಲ್ಲೇ ವಾಸ ಮಾಡಬೇಕು ಅಂತೇಳಿ ಬಯಸ್ತಾ ಇರ್ತಾರೆ ಅಂಥವರಿಗೆ ಈ ಜಾಗ ಹೇಳಿ ಮಾಡಿಸಿದ ಹಾಗಿದೆ. ಈ ಒಂದು ಜಾಗದಲ್ಲಿ ಅಳತೆಗೆ ಅನುಗುಣವಾಗಿ ಕಲ್ಲಿನ ಕಂಬಗಳನ್ನು ಮಾಡಲಾಗಿದ್ದು ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಆಗಿದ್ದು ನೀವು ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಳ್ಳಬಹುದಾಗಿದೆ. ನೀವೇನಾದರೂ ಒಂದು ಒಳ್ಳೆಯ ಸ್ಥಳದಲ್ಲಿ ಜಾಗವನ್ನು ಖರೀದಿ ಮಾಡಿ ಹೊಸ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಅಂದುಕೊಂಡಿದ್ದಲ್ಲಿ ಅಥವಾ ಹೂಡಿಕೆ ಮಾಡಬೇಕು ಅಂತ ಬಯಸಿದ್ದಲ್ಲಿ ಈ ಒಂದು ಜಾಗ ಖಂಡಿತವಾಗ್ಲೂ ನಿಮಗೆ ತುಂಬಾ ಚೆನ್ನಾಗಿದೆ. ಈಗ ಆಲ್ರೆಡಿ ಈ ಜಾಗದ ಪಕ್ಕದಲ್ಲಿ ಮನೆ ಕೂಡ ನಿರ್ಮಾಣ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆಯೇ ಈ ಜಾಗದ ಇನ್ನೊಂದು ಭಾಗದಲ್ಲಿ ಲೇಔಟ್ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಕೂಡ ಮಾಡಲಾಗಿದೆ. ಸೊ ಹಾಗೆ ಲೇಔಟ್ ಎಲ್ಲ ಮಾಡಿ ಅಲ್ಲಿ ಕೂಡ ಸೈಟ್ ಎಲ್ಲ ಸೇಲ್ ಆಗ್ತಾ ಬಂದಾಗ ನಿಮಗೆ ಈ ಒಂದು ಪ್ರಾಪರ್ಟಿಗೆ ಕೂಡ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಫ್ಯೂಚರಲ್ಲಿ ಕೂಡ 1 to ಡಬಲ್ ಇನ್ಕಮ್ ಅನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ದವರಿಗೆ ಕೂಡ ಈ ಒಂದು ಪ್ರಾಪರ್ಟಿ 100% ಸೂಟೇಬಲ್ ಆಗಿರುತ್ತೆ.
ಈ ಜಾಗದಿಂದ ಅರ್ಧ ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿರಬಹುದು, ಹಾಗೆಯೇ ನಂದಿಕೇಶ್ವರ ದೇವಸ್ಥಾನ, ಮೇನ್ ರೋಡ್, ಹೋಟೆಲ್ ಅಂತ ಪ್ರತಿಯೊಂದರ ಸೌಲಭ್ಯ ಕೂಡ ಇರ್ತದೆ. ಸಂಪೂರ್ಣವಾಗಿ ಹಚ್ಚ ಹಸಿರಿನ ಮಧ್ಯೆ ಇರುವಂತಹ ಈ ಒಂದು ಜಾಗ ತುಂಬಾ ಪ್ರಶಾಂತವಾದ ವಾತಾವರಣದಿಂದ ಕೂಡಿರ್ತದೆ. ಸೊ ತುಂಬ ಜನ ಹುಡುಕ್ತಾ ಇರ್ತಾರೆ ಇಂತಹ ಒಂದು ಜಾಗ ಬೇಕು ಅಂತೇಳಿ. ಅಂಥವರಿಗೆ ಈ ಒಂದು ಜಾಗ ಖಂಡಿತವಾಗ್ಲೂ ಇಷ್ಟ ಆಗ್ತದೆ ಅಂತಲೇ ಹೇಳ್ಬೋದು. ಎನಿವೇಸ್ ಈ ಒಂದು ಪ್ರಾಪರ್ಟಿಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ತೆಕ್ಕಟ್ಟೆ ಕುಂದಾಪುರದಲ್ಲಿ ಈ ಒಂದು ಪ್ರಾಪರ್ಟಿ ಇದ್ದು ನ್ಯಾಷನಲ್ ಹೈವೇಯಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಇರ್ತದೆ. ಆ್ಯಂಡ್ ವಿಶ್ವವಿನಾಯಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 500 ಮೀಟರ್, ಮಾಲಾಡಿ ನಂದಿಕೇಶ್ವರ ಟೆಂಪಲ್ ಜಸ್ಟ್ 500 ಮೀಟರ್, ಹಾಗೆಯೇ ಹತ್ತಿರದಲ್ಲಿ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಕೂಡ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 64 ಲಕ್ಷ ಹೇಳ್ತಾರೆ, ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಸೂಪರ್ ಆಗಿರುವಂತಹ ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಮೆನ್ಷನ್ ಮಾಡಿದ್ದೇವೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಹೊಸ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.